ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜರ್ನಿ ವಿತ್ ANV. ಓಕೆ, ಇವತ್ತಿನ ರೆಸಿಪಿ ಏನು? ಇವತ್ತು ಚಿಕನ್ ಗ್ರೀನ್ ಮಸಾಲ. ಓಕೆ, ಅದಕ್ಕಾದ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತೀರಾ? ಇದು ಚಿಕನ್ 2 kg ಇದೆ, ವಾಶ್ ಮಾಡಿಟ್ಟಿದ್ದೀನಿ. ಓಕೆ, ಇದು ಮ್ಯಾರಿನೇಟ್ಗೆ ಬೇಕಾಗಿರೋಂಥ ಐಟಮ್ಸ್ ಫಸ್ಟ್ ಹೇಳ್ತೀನಿ. ಓಕೆ, ಕರ್ಡು, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಾಲ್ಟು, ಅರಿಶಿನ, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ. ಇದಿಷ್ಟು ಮ್ಯಾರಿನೇಷನ್ಗೋಸ್ಕರ ಇಟ್ಟಿರೋಂಥ ಐಟಮ್ಸ್. ಓಕೆ, ಓಕೆನಾ? ಇದೆಲ್ಲದನ್ನೂ ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹಾಕೋದಕ್ಕೆ ಏನಾದ್ರು ಮಸಾಲೆ ಬೇಕಲ್ವಾ? ಸೊ ಆ ಮಸಾಲೆಗೆ ಏನೇನು ಐಟಮ್ಸ್ ರೆಡಿ ಮಾಡಿದೆಯಾ? ಅದಿಲ್ಲಿದೆ. ಓಕೆ, ಇದು ಆನಿಯನ್, ಓಕೆ, ಒಂದು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ವಾಶ್ ಮಾಡಿಟ್ಟಿರೋದು. ಆಮೇಲೆ ತೆಂಗಿನ ತುರಿ ಸ್ವಲ್ಪ. ಓಕೆ, ಅದಾದ್ಮೇಲೆ ಸ್ವಲ್ಪ ಅಂತ ಹೇಳಿದ್ರೆ ಒಂದು ಬಟ್ಲಷ್ಟು. ಓಕೆ, ಆಮೇಲೆ ಇದು 2 ಸಣ್ಣ ಟೊಮ್ಯಾಟೊ. ಓಕೆ, ಆಮೇಲೆ ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಅದು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಓಕೆ, ಅದಾದಮೇಲೆ ಲವಂಗ, ಜೀರಿಗೆ, ಚಕ್ಕೆ, ಗಸಗಸೆ, ಅರಿಶಿನ ಮತ್ತು ಪೆಪ್ಪರ್. ಓಕೆ, ಅದಾದಮೇಲೆ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ, ಅದಾದಮೇಲೆ ಮೇನ್ ಐಟಮ್ ಎಣ್ಣೆ. ಓಕೆ, ಇವಾಗ ಫಸ್ಟು ಮ್ಯಾರಿನೇಟ್ ಮಾಡಬೇಕಲ್ವಾ? ಓಕೆ, ಸೊ ಅದಕ್ಕೆ ಒಂದು ಪಾತ್ರೆಗೆ ಈ ವಾಶ್ ಮಾಡಿರೋಂಥ ಚಿಕನ್ ಹಾಕೋದು. ಓಕೆ, ಇವಾಗ ಇದಕ್ಕೆ ಉಪ್ಪು ಹಾಕ್ಬೇಕಾ ಫಸ್ಟು? ಓಕೆ, ಉಪ್ಪು, ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಎಷ್ಟು ಹಾಕಿದ್ದೀವಿ ನೋಡಿಕೊಂಡು ಆಮೇಲೆ ಮಸಾಲೆ ಹಾಕೋಬೇಕು. ಓಕೆ, ಆಮೇಲೆ ಖಾರದ ಪುಡಿ ಎಷ್ಟು ಹಾಕಬೇಕು? ಒಂದು 2 ಟೀ ಸ್ಪೂನ್. ಓಕೆ, ಅರಿಶಿನ ಅದೊಂದು ಸ್ವಲ್ಪ ಅಷ್ಟೇ, ಅದೇನು ಸ್ಮೆಲ್ ಬರಬಾರ್ದು ಅಷ್ಟೇ. ಅದಾದಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು. ಎಲ್ಲ ಹಾಕ್ಬೇಕಾ? ಇಲ್ಲ, ಸಾಕಿಷ್ಟು. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಕರ್ಡ್. ಇದನ್ನು ಮ್ಯಾರಿನೇಟ್ ಮಾಡಿ ಹಾಕೋದ್ರಿಂದ ಮಸಾಲೆ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಫುಲ್ಲು ಚಿಕನ್ ಹೋಗಿರುತ್ತೆ. ಓಕೆ, ಸೊ ಇದಿಷ್ಟು ಹಾಕ್ಬಿಟ್ಟು ಅದಾದಮೇಲೆ ಲೈಟಾಗಿ ಮಿಕ್ಸ್ ಮಾಡಬೇಕು. ಓಕೆ, ಕೈ ತೊಳೆದಿದೆಯಾ? ಹಾಂ, ವಾಶ್ ಮಾಡಿದ್ದೀನಿ. ಹೇಳು, ಅದನ್ನು ಹೇಳಬೇಕು. ಇದೆಲ್ಲ ಆದಮೇಲೆ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಅದೆಲ್ಲ ಹಾಕಿ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಮ್ಯಾರಿನೇಟ್ ಮಾಡೋಕ್ಕೆ ಮಾಡಬೇಕು. ಮಿಕ್ಸ್ ಮಾಡ್ತಾರೆ. ಇದೇನೋ ಸ್ವಲ್ಪ ಖಾರ ಕಮ್ಮಿ ಇರೋಂಗಿದೆ? ಇಲ್ಲ, ಇದು ಸುಮ್ಮನೆ ಚಿಕನ್ಗೋಸ್ಕರ ಸ್ವಲ್ಪ ಅಷ್ಟೇ. ಓಕೆ, ಅದು ಮಸಾಲೆದಲ್ಲಿ ಜಾಸ್ತಿ ಖಾರ ಇರುತ್ತೆ. ಎರಡಕ್ಕೂ ಖಾರ ಹಾಕ್ಬಿಟ್ರೆ ತುಂಬ ಸ್ಪೈಸಿ ಆಗುತ್ತೆ. ಸ್ಪೈಸಿ ಇಷ್ಟ ಇದ್ದರೆ ಮಾಡ್ತೀನಿ. ಖಾರ ಹಾಕ್ಲಾ? ಹಾಕು, ಸ್ವಲ್ಪ ಜಾಸ್ತಿ ಹಾಕು. ಹಾಕ್ತಿದ್ದೀನಿ. ನಂಗೆ ಗೊತ್ತಿಲ್ಲ ಖಾರ ಜಾಸ್ತಿ ಆಯಿತು ಅಂತ. ಆಮೇಲೆ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕೊಬೋದು. ನಮಗೆ ರುಚಿ ಹೇಗೆ ಆ ಥರ. ಅಂದರೆ ಈ ನೀನು ಏನು ಹೇಳಿದೆಯೋ ಐಟಮ್ ಅದನ್ನೆಲ್ಲ ಹಾಕಿ ಮಾಡಿದರೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ಐಟಮ್ಸ್ ಇದು ಹಾಕಿ ಟ್ರೈ ಮಾಡಬೇಕು. ಬಟ್ ಉಪ್ಪು ಖಾರ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ಇದು ಮಿಕ್ಸ್ ಆಗಿದೆ. ಓಕೆ, ಇವಾಗ ಮುಚ್ಚಾಳ ತೆಗೆದು ಮುಚ್ಚಿಬಿಟ್ಟು ಇಡಬೇಕಾ ಅಲ್ಲ ಹಂಗೆ ಇಡಬೇಕಾ? ಕ್ಲೋಸ್ ಮಾಡಿಡಬೇಕು. ಕ್ಲೋಸ್ ಮಾಡಿ ಫ್ರಿಜ್ ಒಳಗೆ ಇಡಬೇಕಾ ಅಲ್ಲ? ಇಲ್ಲ, ಆಚೆನೇ ಇಟ್ಟರೆ ಸಾಕು. 15 ಮಿನಿಟ್ಸ್ ಸಾಕು ಅಷ್ಟೇ. ಇದು ಇವಾಗ 15 ಮಿನಿಟ್ಸ್ ಆದಮೇಲೆ ಅದೆಲ್ಲ ನೀರು ಬಿಟ್ಬಿಟ್ಟು ಹಂಗೆ ಇರುತ್ತಾ ಅಲ್ಲ? ನೀರು ಬಿಡುತ್ತೆ. ಓಕೆ, ನೀರು ಬಿಟ್ಟ ಮೇಲೆ ಆ ನೀರನ್ನು ಹೊರಗಡೆ ತೆಗಿಬೇಕಾ ಅಲ್ಲ ಹಂಗೆ? ಬೇಡ, ಅದಕ್ಕೆ ಮಸಾಲ ಗ್ರೇವಿ ಎಲ್ಲ ಮಾಡೋದು. ಓಕೆ, ಸೊ ನೀರಿರಲಿ, ಏನಾಗಲ್ಲ. ಓಕೆ, ಫೈನ್. ಸೊ ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 15 ಮಿನಿಟ್ಸ್ ಹೀಗೆ ಇರಲಿ. ಓಕೆ, ಸೊ ಈಗ ಸ್ಟವ್ ಅಂಟಿಸ್ಕೊಂಡು ಅದ್ರ ಮೇಲೆ ಕಡಾಯಿ. ಓಕೆ, ಸೊ ಕಡಾಯಿ ಇದರಲ್ಲಿ ನೀರಿದೆ. ಹಾಂ, ಎಣ್ಣೆ ನೀರಿದೆ. ಈ ನೀರು ಹೋಗೋವರೆಗೂ ವೆಯ್ಟ್ ಮಾಡಬೇಕಲ್ವಾ? ಹೌದು. ಓಕೆ, ನೀರು ಹೋಗೋವರೆಗೂ ವೆಯ್ಟ್ ಮಾಡಿಲ್ಲ ಅಂತ ಮಾಡದೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ? ಚಟಪಟ ಮತ್ತೆ ಸೌಂಡ್ ಬರುತ್ತೆ, ಮೇಲೆ ಸಿಡಿಯುತ್ತೆ. ಸ್ವಲ್ಪ ಡೇಂಜರ್. ಅದಕ್ಕೋಸ್ಕರ ಅದು ನೀರೆಲ್ಲ ಹೋಗಲಿ. ಓಕೆ, ಬುದ್ಧಿ ಇದೆ ನನಗೆ. ಹಾಂ, ಮತ್ತೆ ಸೊ ಫೈನ್. ಇವಾಗ ನೀನೇನೋ ಎಣ್ಣೆ ಹಾಕೋದಿಲ್ಲಲ್ಲ? ಈಗ ಇಲ್ಲ, ಈಗ ಎಣ್ಣೆ ಹಾಕಲ್ಲ. ಏನೇನಿದೆ ಮಸಾಲೆ ಏನು ಇಟ್ಟಿದ್ನಲ್ಲ ಆವಾಗಲೇ ಇದಿಷ್ಟು ಹಾಕೋದಿಲ್ಲ. ಪೆಪ್ಪರು ಫಸ್ಟ್ ಯಾವ್ದು ಹಾಕಬೇಕು? ಯಾವ್ದಾದ್ರು ಹಾಕ್ಬೋದು, ಅಷ್ಟು ಹಾಕೋದಕ್ಕೆ. ಬಟ್ ಗಸಗಸೆ ಮಾತ್ರ ಲಾಸ್ಟಲ್ಲಿ ಹಾಕಬೇಕು. ಯಾಕೆ ಫಸ್ಟಲ್ಲಿ ಹಾಕಿದರೆ ಬೆಳ್ಳಿಗಿರೋದು ಕರ್ರಾಗುತ್ತಲ್ವಾ? ಹೌದು. ಇದನ್ನೆಲ್ಲ ಹೇಳ್ಕೊಟ್ಟಿದ್ಯಾರು ನಿಮಗೆ? ಸುಮ್ಮನೆ ಗೆಸ್ಸಿಂಗಲ್ಲಿ ಮಾಡೋದು. ಗೆಸ್ಸಿಂಗಲ್ಲಿ ಯಾರು? ಯಾಕಂದರೆ ಅದೊಂದ್ಸರಿ ಸೀದೋಯ್ತು, ಅದಕ್ಕೋಸ್ಕರ. ಅಲ್ಲ, ಈ ರೆಸಿಪಿನ ನಿನಗೆ ಹೇಳ್ಕೊಟ್ಟಿದ್ಯಾರು? ಮತ್ತೆ ಮತ್ತೆ
ಸೊ ಫುಲ್ ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇಲ್ಲಿದ್ರೆ ಫುಲ್ ಫ್ರೈ ಆಗಿಬಿಡುತ್ತೆ ಅಲ್ವಾ? ಫುಲ್ ಫ್ರೈ ಆಗಿಬಿಟ್ರೆ ಏನಾಗುತ್ತೆ? ಸ್ಮೆಲ್ ಬರುತ್ತೆ. ಸ್ಮೆಲ್ ಬರುತ್ತಲ್ಲ ಮಂಗ, ರೆಸಿಪಿ ಹಾಳಾಗುತ್ತೆ. ರೆಸಿಪಿ ಹಾಳಾಗುತ್ತಲ್ಲ, ಫುಲ್ಲು ಕಹಿ ಆಗುತ್ತೆ. ಮೇಯ್ನ್ ಆಗೋದು. ಬಟ್ ರೆಸಿಪಿನೂ ಹಾಳಾಗುತ್ತಲ್ವಾ? ರೆಸಿಪಿನೂ ಹಾಳಾಗುತ್ತೆ. ಮೇಯ್ನ್ ಏನು, ನಮಗೆ ಮಾಡೋ ಊಟದಲ್ಲಿ ಕಹಿ ಇರಬಾರ್ದು. ಕಹಿ ಇರಬಾರ್ದು ಅಂತ ಹೇಳಿದ್ರೆ ನಾವು ಯಾವ ಮಸಾಲೆಯನ್ನು ತುಂಬ ಬೇಯಿಸ್ಬಿಟ್ಟು ಕರ್ರಿಗೆ ಮಾಡಬಾರ್ದು. ಎಲ್ಲದನ್ನೂ ಎಷ್ಟು ಬೇಕೋ ಅಷ್ಟು ಬೇಯಿಸ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಅಲ್ವಾ? ಆಹಾ ಸ್ಮೆಲ್ಲು ಸ್ಮೆಲ್ಲಲ್ಲ, ಇದು ಪರಿಮಳ ಅಲ್ವಾ? ಕರೆಕ್ಟಾಗಿ. ಈಗ ಇದಕ್ಕೆ ಘಮ ಘಮ, ನಮ್ಮಮ್ಮ ನೋಡೋದಿದೆ ಘಮ ಘಮ ಅಂತ. ಗಸೆ ಹಾಕ್ಬೋದು. ಓಕೆ, ಇವಾಗ ನಿನ್ನ ಚಾನಲಲ್ಲಿ ಬಂದುಬಿಟ್ಟು ಬರೀ ನೀನು ಇದು ಫುಡ್ ವಿಡಿಯೋ ಹಾಕ್ತೀಯಾ ಅಲ್ಲ ಯಾವುದು, ಏನು ಐಡಿಯಾಸ್ ಇದೆ? ಎಲ್ಲನೂ ಬ್ಲಾಗ್ ಥರ. ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಅದನ್ನ ಬ್ಲಾಗ್ ಮಾಡಿ ಹಾಕ್ತೀನಿ. ಈಗ ಸದ್ಯ ಅಡುಗೆ ಮಾಡ್ತಿರೋಕ್ಕೆ ಅಡುಗೆ ವಿಡಿಯೋ ಅಂದರೆ ಮಲ್ಟಿಪರ್ಪಸ್ ವಿಡಿಯೋಸ್ ಎಲ್ಲ ಥರದ್ದು. ಈಗ ಹುರಿದಿರೋಂಥದ್ದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ಎಣ್ಣೆ ಹಾಕಬೇಕಾ? ಅದೇ ಕಡಾಯಿಗೆ ಒಂದು 3 ಟೀ ಸ್ಪೂನ್ ಸಾಕು. ಇನ್ನು ಬೇರೆ ಮಸಾಲೆ ಎಲ್ಲ ಇತ್ತಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ. ಹುರಿದು ಹಾಕೋದ್ರಿಂದ ಏನದು ರೆಸಿಪಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿಗೆ ಹಾಕಿದ್ರೆ ಹಸಿ ಸ್ಮೆಲ್ ಇರುತ್ತೆ. ಈಗಲೇ ಹುರಿದ್ಬಿಟ್ರೆ ಆಮೇಲೆ ನಾವು ಜಾಸ್ತಿ ಫ್ರೈ ಮಾಡಬೇಕು ಅಂತಿರಲ್ಲ. ಸೊ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟ್ ಹಾಕೊಂಡಿದ್ದೀನಿ. ಇವಾಗ ಇದು ಅರ್ಧ ಬೇಯೋವರೆಗೂ ಮಾತ್ರ ನಾವು ಫ್ರೈ ಮಾಡಬೇಕಷ್ಟೇ. ಇದರ ಮೇಲೆ ಏನು ಹಾಕಬೇಕು? ಟೊಮೊಟೊ ಹಾಕಬೇಕಾ? ಟೊಮ್ಯಾಟೊ ಓಕೆ, ಇದನ್ನು ಹಾಕು ಮೇಲ್ಗಡೆ ಸಿಗಬೇಕು. ಅದಕ್ಕೆ ಈ ಕಡೆ ಹಾಕಿ. ಈಗ ಈ ಟೊಮೆಟೊ ಹುರಿಯೋ ಟೈಮಲ್ಲೇ ನಾವು ಕೊತ್ತಂಬರಿ ಮತ್ತು ಪುದೀನನ ಇಟ್ಕೊಂಡಿದ್ವಲ್ಲ ಅಷ್ಟು ಅದನ್ನು ಹಾಕ್ಬಿಡ್ಬೇಕು. ಓಕೆ, ಇದ್ರ ಜೊತೆಗೆ ಬೇಯಿಸ್ಬೇಕಲ್ವಾ? ಫ್ರೈ ಮಾಡಬೇಕು. ಇದ್ರ ಜೊತೆಗೆ ಬೇಯಿಸ್ಬಿಟ್ಟು ಫ್ರೈ ಮಾಡಬೇಕು. ಬೇಯಿಸ್ಬಿಟ್ಟು ಫ್ರೈ ಮಾಡಬೇಕು. ಬೇಯಿಸಿ ಫ್ರೈ ಮಾಡೋದಲ್ಲ, ಫ್ರೈ ಮಾಡಿದ್ರೆ ಬೆಂದೋಗುತ್ತೆ. ಅಂದರೆ ಅದು ಹಸಿ ಸ್ಮೆಲ್ ಹೋಗ್ಬೇಕಲ್ವ. ಇಲ್ಲಿ ಇದು ನೀನು ಬೇಯಿಸ್ತಾ ಇರಬೇಕಾದ್ರೆ ಅಲ್ಲಿ ಮ್ಯಾರಿನೇಟ್ ಆಗಿರೋದು ಅಲ್ಲಿ ಮ್ಯಾರಿನೇಟ್ ಆಗ್ತಾ ಇರುತ್ತೆ ಅಲ್ವಾ? ಅದೊಂದು 15 ಮಿನಿಟ್ಸ್ ಆಗೋ ಟೈಮಲ್ಲಿ ಇಲ್ಲಿ ಇದು 15 ಮಿನಿಟ್ಸ್ ಟೈಮ್ ತೊಗೊಂಡಾಗ ಅಲ್ಲಿ ಅದು 15 ಮಿನಿಟ್ಸು ಮ್ಯಾರಿನೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಟೈಮ್ ನಿಮಗೆ ಸೇವಿಂಗು ಅಲ್ವಾ? ಅದಕ್ಕೆ ಫಸ್ಟು ಅದನ್ನು ಮಾಡಬೇಕು, ಆಮೇಲೆ ನೆಕ್ಸ್ಟ್ ಇದನ್ನು ಮಾಡಬೇಕು. ಅವಾಗ ನಮಗೆ ಬೇಗ ಊಟ ಸಾಂಬಾರು, ಸಾರಿ ಅನ್ನ ಸಾಂಬಾರು ಬೇಗ ಆಗುತ್ತೆ. ಸೊ ಬೇಗ ಊಟ ಟೈಮ್ ಜಾಸ್ತಿ ಇರುತ್ತೋ ಅದನ್ನ ಫಸ್ಟ್ ಇಟ್ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಮಸಾಲೆ ನಾವು ಆಮೇಲೆ ಮಾಡ್ಕೊಳ್ಳೋದ್ರಿಂದ ಯಾವುದಾದ್ರೂ ಈಸಿ ಆಗುತ್ತೆ. ನೋಡಿ ಅಷ್ಟೊಂದು ಕೊತ್ತಂಬರಿ ಪುದೀನ ಹಾಕಿದ್ದು ಸ್ವಲ್ಪ ಆಗಿದೆ. ಇವಾಗ ಇದೆಲ್ಲದನ್ನೂ ಏನು ಮಾಡ್ತೀಯಾ? ಅದು ಸಾಂಬಾರಿಗೆ ಹಾಕ್ಬಿಟ್ಟು ಹಂಗೆ ಮಾಡ್ತೀಯಾ ಅಲ್ಲ ಇದನ್ನು ತಿರ್ಗಾ ಮಿಕ್ಸಿ ಮಾಡಬೇಕಾ? ಇದನ್ನು ಮಿಕ್ಸಿ ಮಾಡಬೇಕು. ಸ್ವಲ್ಪ ಆದ್ಮೇಲೆ ಮಿಕ್ಸಿ ಮಾಡಬೇಕು. ಹೆಂಗೆ ಮಾಡ್ತೀಯಾ ಮಿಕ್ಸಿನ? ನೀನೇ ಮಾಡ್ತೀಯಾ? ಮೋಟ್ರ್ ಎಲ್ಲ ತೊಗೊಂಬಂದಿದೆಯಾ? ಇನ್ನು ಮೋಟ್ರಾ? ಏನು ಮೋಟರು? ಅದೇ ಮಿಕ್ಸಿ ಮಾಡೋದಕ್ಕೆ ಮೋಟ್ರ್ ಗೀಟರ್ ತೊಗೊಂಬಂದಿದೆಯಾ? ಮಿಕ್ಸಿ ಮಾಡಬೇಕಲ್ಲ ಇದನ್ನೆಲ್ಲ? ಏನು ರುಬ್ಬಬೇಕಾ? ರುಬ್ಬಬೇಕು. ರುಬ್ಬಬೇಕು. ಮಿಕ್ಸಿ ಅಂದರೆ ಮಿಕ್ಸಿ ನಾವು ಮಾಡಲ್ಲ, ಗ್ರೈಂಡ್ ಮಾಡಬೇಕು. ಅದನ್ನ ಕನ್ನಡದಲ್ಲಿ ನೋಡೋಣ. ರುಬ್ಬಬೇಕು. ರುಬ್ಬಪ್ಪ ರಾಹುಲ. ಸೊ ಸಾಕು ಇಷ್ಟು. ರಾಹುಲ್ ಅಂತ ಕರೀಲಾ? ರಾಹುಲ ಬಂದು ರುಬ್ಬಪ್ಪ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಓಕೆ, ಇದು ಸೀಕ್ರೆಟ್ ಇಂಗ್ರೀಡಿಯೆಂಟು. ಸೊ ಅವಾಗ ಮರ್ತು ಬಿಟ್ಟಿದ್ಯಾ, ಇವಾಗ ಮತ್ತಿದ್ನ ರಿಕವರ್ ಮಾಡ್ತಿದ್ಯಾ ಅಲ್ವಾ? ಹೌದು. ಗೋಡಂಬಿ ಅಂದರೆ ಗೋಡಂಬಿ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಮರ್ತಿರೋದನ್ನ ಆಮೇಲೆ ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಮಧ್ಯದಲ್ಲಿ ಅಲ್ವಾ? ಮಾಡು, ಅಥವಾ ಹೇಳ್ತೀವಲ್ಲ ಹೇಗಿದ್ರು. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಈಗ ಫ್ರೈ ಮಾಡ್ಕೊಂಡ್ವಲ್ಲ ಇದಿಷ್ಟು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ತಾರಬೇಕು ಅದು, ಇಲ್ಲಾಂದರೆ ಮಿಕ್ಸಿ ಡಮ್ ಬಂದುಬಿಡುತ್ತೆ. ಈಗ ತುರಿದಿದ್ವಲ್ಲ ಆ ತೆಂಗಿನ ತುರಿನ ಹಾಕೋಬೇಕು. ಇದನ್ನು ಅದ್ರ ಜೊತೆಗೆ ಹಾಕಿದ್ರು ಆಗ್ತಿತ್ತು, ಆದರೆ ಅದ್ರ ಜೊತೆಗೆ ಬೇಡ. ಇದನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ, ಅದಕ್ಕೋಸ್ಕರ. ಮಾಡ್ಕೋತೀವಿ ಅಂದರೆ ಗ್ರೈಂಡ್ ಮಾಡ್ಕೋತೀವಿ. ಇದನ್ನು
ಇವಾಗ ಬೇಗ ಆರಬೇಕು ಅಂತ ಹೇಳಿದ್ರೆ ಫ್ಯಾನ್ ಕೆಳಗಡೆ ತೊಗೊಂಡೋಗಿ ಇಡಬೇಕು ಅಲ್ವಾ? ನಾನು ತಗೊಂಡೋಗಿ ಇಡ್ತೀನಿ. ಸೊ ಇದು ಫ್ರೈ ಮಾಡಿದ್ವಲ್ಲ ಮಿಶ್ರಣ ಆರಿದೆ, ಅದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಹೋಗಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಾ? ಸ್ವಲ್ಪ ನೀರು. ಇದು ರುಬ್ಬಿರೋ ಅಂಥ ಗ್ರೀನ್ ಮಸಾಲ ಅಲ್ವಾ? ಓಕೆ. ಇವಾಗ ಒಂದು ಪಾತ್ರೆ ತಗೊಬೇಕು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ಅಲ್ವಾ? 2 ಟೀಸ್ಪೂನ್. ಸಾಕು. ಎಣ್ಣೆ, ಆಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಒಂದು 4 ಟೀಸ್ಪೂನ್. ಅದೇನಕ್ಕೆ ತುಪ್ಪ ಜೊತೆಗೆ ಎಣ್ಣೆನ ಹಾಕೋದು? ಚೆನ್ನಾಗಿರುತ್ತೆ ಫ್ಲೇವರ್. ಓಕೆ. ಸೊ ಈಗ ಎಣ್ಣೆ ಕಾದಿದೆ, ಇದಕ್ಕೆ ಕಟ್ ಮಾಡಿ ಈರುಳ್ಳಿ. ಇದು ಬ್ರೌನ್ ಕಲರ್ಗೆ ಬರೋವರೆಗೂ ಬೇಯಿಸ್ಬೇಕಲ್ಲ ಹಿಂಗೆ? ಹಸಿ ವಾಸನೆ ಹೋಗೋದು ಬೇಕು. ಸ್ವಲ್ಪ ಮ್ಯಾಶ್ ಆಗುತ್ತೆ ಇದು. ಆ ಟೈಮಲ್ಲಿ ಒಂಚೂರು ನೀರಿದೆ ಫ್ರೈ ಮಾಡಿ. ಸೊ ಈಗ ಈರುಳ್ಳಿ ಆಗಿದೆ ಫ್ರೈ. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನ್ನ ಹಾಕ್ತಾ ಇದ್ದೀವಿ. ಈಗ ಇದನ್ನು ಸ್ವಲ್ಪ ಹಾಗೆ ಮೇಲೆ ಕೆಳಗೆ ಮಾಡಬೇಕು. ಸೊ ಈಗ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ಐಶ್ವರ್ಯ ಅವರೇ, ಇದೆಲ್ಲ ಆದಮೇಲೆ ಹಿಂಗೆ ಪಾತ್ರೆ ತೊಳಿಬೇಕಾ? ಅದು ಬೈತಾ ಇರೋ ಟೈಮ್ ಅದಕ್ಕೋಸ್ಕರ ಸ್ವಲ್ಪ ನಮ್ಗೆ ಟೈಮ್ ಇರುತ್ತೆ. ಆ ಟೈಮಲ್ಲಿ ಪಾತ್ರೆ ತೊಳ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ಸೊ ಇಷ್ಟು ಬೆಂದರೆ ಸಾಕು. ಈಗ ನಾವು ಮಿಕ್ಸಿ ಮಾಡಿದ್ವಲ್ಲ ಆ ಮಸಾಲಾನ ಹಾಕಬೇಕು. ಸ್ವಲ್ಪ ಗ್ರೈಂಡ್ ಮಾಡಿರೋದು ರೆಸಿಡಿ ಹಾಕಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಆ್ಯಡ್ ಮಾಡಬೇಕಲ್ವಾ? ಎಷ್ಟು ಉಪ್ಪು? ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ಯಾರು ಹಾಕ್ತಿರೋದು? ನಮ್ಮ ರಾಹುಲ ಓಡೋಗ್ಬೇಡಪ್ಪ. ಆಗೋಯ್ತಲ್ಲ? ಓಕೆ. ನೋಡಿ ಕುದೀತಾ ಇದೆ. ಸೊ ಅದು ಹಸಿ ವಾಸನೆ ಹೋಗ್ಬೇಕು ಅಲ್ವಾ? ಇವಾಗ ಹೋಗಿದೆಯಾ ಎಲ್ಲ? ಹಾಂ, ಹಸಿ ವಾಸನೆ ಹೋಗಿದೆ. ಅದು ನಾವು ಹುರಿದುಕೊಂಡು ಹಾಕಿರೋದಕ್ಕಲ್ಲ, ಅದಕ್ಕೆ ಅಷ್ಟೊಂದು ಹಸಿ ವಾಸನೆನೂ ಬರಲ್ಲ. ಚಿಕನ್ ಬೇಯಬೇಕಿತ್ತು ಅಷ್ಟೇ. ಸೊ ಈಗ ಸರ್ವ್ ಮಾಡ್ಕೊಳ್ಳಿ. ಸೊ ಹಸಿಯಾಗಿರುವಂಥ ಚಿಕನ್ ಗ್ರೇವಿ ರೆಡಿ. ಇದನ್ನು ನೀವು ರೈಸ್ ಜೊತೆ, ದೋಸೆ ಜೊತೆ, ಶಾವಿಗೆ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಟ್ರೈ ಮಾಡಿ ನೋಡಿ, ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.